ನಮ್ಮ ಪೊಲೀಸ್ ದಕ್ಷತೆಯಿಂದ ಎಲ್ಲ ಒಂದು ವಿಚಾರಣೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಹಿಡಿತಾ ಇದ್ದಾರೆ. ಮತ್ತು ನಮ್ಮ ಪೊಲೀಸ್ ಬಗ್ಗೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಯಾರೇ ಆಗಿರಲಿ ನಮಗೇನು ಅದ್ರ ಬಗ್ಗೆ ಏನು ಸಂಬಂಧ ಇಲ್ಲ. ಯಾರು ಅದರಲ್ಲಿ ಲಿಂಕಲ್ಲಿ ಇರ್ತಾರೆ ಯಾರಿಲ್ಲ ಅದು ಪೊಲೀಸರು ವಿಚಾರಣೆ ಮಾಡಿ ಅವ್ರನ್ನೆಲ್ಲರೂ ಕೂಡ ಹಿಡಿಬೇಕು ಅಂತ ಹೇಳಿದ್ದೀವಿ. ಅವರು ಆ ಕ್ರಮವನ್ನು ಮಾಡ್ತಾಯಿದ್ದಾರೆ. ನಮ್ಮ ಪೊಲೀಸವ್ರ ಬಗ್ಗೆ ನಮಗೆ 100ಕ್ಕೆ 100 ವಿಶ್ವಾಸ ಇದೆ. ಅವರು ಒಳ್ಳೆಯ ಕ್ರಮಗಳು ತೊಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅವ್ರನ್ನ ಪ್ರಶಂಸೆಯನ್ನು ನೀಡ್ತೀವಿ. ಮತ್ತು ಇದನ್ನು ಅವರು ಇದೇ ರೀತಿ ಬೇರೆ ಇನ್ನೇನಾದರೂ ಅದರ ಇನ್ವಾಲ್ವ್ ಆಗಿದೆ ಅದನ್ನು ಕೂಡ ಅವರು ಖಂಡಿತವಾಗಿಯೂ ಕ್ರಮ ತಗೊಳ್ಳೋದಕ್ಕೂ ಕೂಡ ನಾವು ಅವ್ರಿಗೆ ಹೇಳಿದ್ದೀವಿ. ಸಂಸದರು ರಾಜಕೀಯ ಮಾಡ್ತಾರೆ, ರಾಜಕೀಯ ಉದ್ದೇಶದಿಂದ ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೇನು ಇದರಲ್ಲಿ ಏನಾಗಬೇಕು ಏನಾಗಿದೆ ಅದ್ರ ಬಗ್ಗೆ ಒಂದು ದಿವಸ ಆದರೂ ಪೊಲೀಸ್ ಅವ್ರ ಬಗ್ಗೆ ಅವರು ಚೆನ್ನಾಗಿ ಮಾಡಿದೆ ಅಂತ ಹೇಳ್ತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಅವರು ಅತಿ ಶೀಘ್ರದಲ್ಲಿ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದೆ ಎಲ್ಲರೂ ಹಿಡಿದಾಕಿದ್ದಾರೆ ಅಂತ ಅವ್ರಿಗೇನಾದ್ರು ಅಭಿನಂದನೆ ಸಲ್ಲಿಸಿದಾರಾ? ಎಲ್ಲದಕ್ಕೂ ಕೂಡ NIA ಕೊಡಿ CBI ಕೊಡಿ ಅಷ್ಟೇ ಇರೋದು, ಜಪ ಮಾಡ್ತಾರೆ ಅಷ್ಟೇ. ಸೊ ಅವರು ರಾಜಕೀಯದ ದುರುದ್ದೇಶ. ನಾವು ಅದರಲ್ಲೇ ನಾವು ಹೋಗೋದಿಲ್ಲ. ನಮಗೇನಂತ ಹೇಳಿದ್ರೆ ಕಾನೂನು ಪ್ರಕಾರ ಕ್ರಮ ಆಗಬೇಕು. ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಅಷ್ಟೇ ಸ್ಪಷ್ಟವಾಗಿ ನಾವು ನೋಡ್ತಾ ಇರ್ತಕ್ಕಂಥದ್ದು. ನೋಡಿ, ಅದು ಪೊಲೀಸ್ ಅವರಿಗೆ ನಾವು ನೋಡಿ ಅವ್ರಿಗೆ ಏನೇನು ಮಾಹಿತಿಗಳು ಇರ್ತದೆ, ಮುಂಜಾಗ್ರತೆ ಕ್ರಮಗಳು ಏನೇನು ತಗೊಳ್ಬೇಕು ಅವರು ಅದನ್ನು ಮಾಡ್ತಾರೆ. ನಾವು ಅದನ್ನು ನಾವು ಅವ್ರ ಹತ್ರ ಮಾತಾಡಿದ್ದೀವಿ. ಆದರೆ ಅವರು ಕೆಲವು ಆಧಾರದ ಮೇಲೆ ಅದನ್ನು ತೊಗೊಂಡಿದ್ದಾರೆ. ಮುಂದೆ ಏನು ಮಾಡಬೇಕು ನಾನು ಮತ್ತೆ ಮಾತಾಡ್ತೀನಿ. ಯಾಕೆಂದರೆ ನಮಗೆ ಜನರ ಒಂದು ಸುರಕ್ಷತೆ ಮುಖ್ಯ ಮತ್ತು ಇನ್ನೊಂದು ಘಟನೆಗಳು ಈ ಥರ ಆಗಬಾರ್ದು ಅಂತ ನಮ್ಮ ಉದ್ದೇಶ. ಆದ್ದರಿಂದ ಅವರ ಒಂದು ಮುನ್ನೆಚ್ಚರಿಕೆ ಕ್ರಮಗಳು ತೊಗೊಂಡಿದ್ದಾರೆ. ನಾನು ಮತ್ತೊಮ್ಮೆ ಅವ್ರ ಜೊತೆ ಮಾತನಾಡಿ ಇದನ್ನು ಮುಂದೆ ಯಾವ ರೀತಿ ನಡ್ಸ್ಕೊಂಡು ಹೋಗಬೇಕು ಅಂತ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಇವತ್ತು. ನೋಡಿ, ಅಧ್ಯಕ್ಷ ಸ್ಥಾನ ಸಿಕ್ಕೋದಕ್ಕೂ ನಮಗೇನು ಸಂಬಂಧ ಇಲ್ಲ. ಅದರ ಬಗ್ಗೆ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಅವರು ಸದಸ್ಯರಾಗಿ ಅಲ್ಲೇ ಚುನಾವಣೆ ಮಾಡಿ ಅವರು ಅಧ್ಯಕ್ಷರಾಗಿದ್ದಾರೆ. ಅಷ್ಟೇ ಇರುವಂಥದ್ದು. ಸುಹಾಸ್ ಶೆಟ್ಟಿನ ನಾವು ಆ ವಿಚಾರ ಬೇರೆ, ಅದಕ್ಕೂ ಲಿಂಕ್ ಮಾಡೋದು ಬೇಡ. ಇವರು ಮಾಜಿ ಸುಧಾರಣೆ ಆಗುವಂಥದ್ದು ಇರ್ತದಲ್ಲ. ಎಲ್ಲ ರೌಡಿ ಶೀಟರ್ಗಳನ್ನ ನೀವು ಏನೂ ಆಗಬಾರ್ದು ಅಂತ ಹೇಳೋಕ್ಕೆ ಆಗ್ತದ? ಮಾಜಿ ಏನೋ ಸುಧಾರಣೆ ಆಗಿ ಅದೆಲ್ಲ ಬಿಟ್ಟು ಮುಂದೆ ಬಂದು ಒಳ್ಳೆ ಒಂದು ದಾರಿಗೆ ಹಿಡಿದಾಗ ಅವರನ್ನು ನೀವು ಪರ್ಮನೆಂಟಾಗಿ ಅವರನ್ನು ನೀವು ತಪ್ಪಿನ ಒಂದು ದೃಷ್ಟಿಯಿಂದಲೇ ನೋಡ್ತೀರಾ? ಆಗೋದಿಲ್ಲ. ಸೊ ಅದು ನಾವು ಅದನ್ನೇ ಒಂದೇ ಹೇಳ್ಕೊಂಡು ಹೋಗೋದು ಬೇಡ. ಆದರೆ ಆ ವಿಷಯದಲ್ಲಿ ನನಗೂ ಕೂಡ ಬೇರೆ ಬೇರೆ ರಿಸರ್ವೇಷನ್ಸ್ ಇದೆ. ನಾನು ಈಗೇನು ಹೇಳೋಕ್ಕೆ ಹೋಗೋದಿಲ್ಲ. ಅದು ಆಗಿರುವಂಥ ರೀತಿ, ಚುನಾವಣೆ ಆಗಿರೋದು ರೀತಿ ಕೂಡ ನನಗೆ ಸಮಾಧಾನ ಇಲ್ಲ. ಆದರೆ ಮುಂದೆ ಅದರ ಬಗ್ಗೆ ಏನು ಮಾಡಬೇಕು ಆಮೇಲೆ ನಾನು ನೋಡ್ತೀನಿ. ಸರ್, ಈಗ ಮಳೆಗಾಲ ಹತ್ತಿರ ಬರ್ತಾ ಇದೆ. ಕಳೆದ ಬಾರಿ ನೆರೆ ಪೀಡಿತ ಭಾಗಗಳಿಗೆ ಹೋಗಿದ್ದೆ. ಅವರು ಇಲ್ಲಿ ತನಕ ಯಾವುದೇ ಕೆಲಸಗಳನ್ನೇ ಆಗಿಲ್ಲ. ಈಗ ಅಜ್ಜಪಾಡಿ ಭಾಗದಲ್ಲಿ ಮುಳುಗ್ತಾ ಇದೆ. ಅವರು ಸಾಮೂಹಿಕ ಆತ್ಮಹತ್ಯೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಬಾರಿಯೂ ಮುಳುಗುವ ಭೀತಿ ಇದೆ. ಅವರಿಗೇನು ಅಭಯ ಕೊಡ್ತೀವಿ? ನೋಡಿ, ನಾನು ವಿಚಾರಿಸ್ತೀನಿ. ಯಾಕಂದರೆ ಅವೆಲ್ಲ ಅಷ್ಟು ಸುಲಭವಾದಂಥ ಪರಿಹಾರಗಳು ಇಲ್ಲ. ಅದಕ್ಕೋಸ್ಕರನೇ ಯಾವ ರೀತಿಯಾಗಿ ಅದನ್ನು ಮಾಡಬೇಕು ಅಂತ ನಾವು ಚರ್ಚೆ ಮಾಡಿದ್ದೀವಿ. ಮತ್ತೊಮ್ಮೆ ನಾನು ವಿಚಾರಿಸ್ತೀನಿ. ನೋಡಿ, ನಾನು ಒಬ್ಬ ಉಸ್ತುವಾರಿ ಸಚಿವ, ಆಯಿತಾ. ಮಂಗಳೂರಿನಲ್ಲಿ ಈಗ ನಮ್ಮ ಇಬ್ಬರು ಶಾಸಕರಿದ್ದಾರೆ. ಒಬ್ಬರು ಸ್ಪೀಕರ್ ಆದರು, ಖಾದರ್ ಅವರು. ಇನ್ನೊಬ್ಬರು ಪ್ರಥಮ ಬಾರಿ ಶಾಸಕರು. ಇನ್ಯಾರು ಸಚಿವರಿಲ್ಲ. ಉಡುಪಿಯಲ್ಲಿ ನಾವು ಯಾರೂ ಗೆದ್ದಿಲ್ಲ. ಮಂಗಳೂರಿನ ಜನತೆ ಹೆಚ್ಚು ಶಾಸಕರಿಗೆ ಇಲ್ಲಿ ಗೆಲ್ಲಿಸಿದ್ದಿದ್ದರೆ ಇಲ್ಲಿಯವರೇ ಸಚಿವರಾಗ್ತಾಯಿದ್ರು, ಆಯಿತಾ. ನಾನಿಲ್ಲಿ ಪರ್ಮನೆಂಟಾಗಿ ಇರೋಕ್ಕಾಗೋದಿಲ್ಲ. ಯಾಕಂದ್ರೆ ನಾನು ಬಂದು ಹೋಗ್ತೀನಿ. ಯಾಕಂದ್ರೆ ನನ್ನ ಇಲಾಖೆ ಬೇರೆ ಇದೆ, ನನ್ನ ಜಿಲ್ಲೆನೂ ಬೇರೆ ಇದೆ. ಯಾವುದೇ ಉಸ್ತುವಾರಿ ಸಚಿವರು ಸಮಸ್ಯೆ ಇದ್ದೇನೆ, ಆಯಿತಾ, ಬೇರೆ ಜಿಲ್ಲೆಯವರಾದರೆ. ಆ ಕಾರಣದಿಂದ ಮುಂದಿನ ಸಲ ಹೆಚ್ಚಿನ ಕಾಂಗ್ರೆಸ್ ಶಾಸಕರನ್ನು ದಕ್ಷಿಣ ಕನ್ನಡ ಜಿಲ್ಲೆ ಆಯ್ಕೆ ಮಾಡಿದ್ರೆ ಇಲ್ಲಿಯವರೇ ಸಚಿವರಾಗ್ತಾಯಿದ್ರು. ಅಥವಾ ಸ್ಪೀಕರ್ ಅವರು, ಖಾದರ್ ಅವರು ಸ್ಪೀಕರ್ ಆಗದೆ ಹೋಗಿದ್ರೆ ಅವರೇ ಅವರೇ ಇಲ್ಲಿ ಉಸ್ತುವಾರಿ ಸಚಿವರಾಗ್ತಾಯಿದ್ರು. ಆದರೆ ಅವರು ಈಗ ಸ್ಪೀಕರ್ ಆಗಿದ್ದಾರೆ. ಆದ್ದರಿಂದ ಮುಂದೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ನಾನು ನನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. 100ಕ್ಕೆ 100 ನನಗೆ ಯಶಸ್ಸು ಮಾರ್ಕ್ಸನ್ನು ನಾನು ಕೇಳ್ತಾ ಇಲ್ಲ. ಆದರೆ ಖಂಡಿತ ನನ್ನ ಪ್ರಯತ್ನ ಅಂತೂ ಇರ್ತದೆ, ಆಯಿತಾ. ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾವು ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಮಾಡ್ತಾಯಿದ್ದೀವಿ. ಡೆವಲಪ್ಮೆಂಟ್ ಮಾಡೋದಕ್ಕೆ ಹೊರಟಿದ್ದೀವಿ. ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ಮಾಡ್ತಾಯಿದ್ದೀವಿ. ಇದೊಂದು ಸಾಂಸ್ಕೃತಿಕ ನಗರ. ಅನೇಕ ಚಟುವಟಿಕೆಗಳನ್ನು ಮಾಡಿಸಿದ್ದೇವೆ, ಉತ್ಸವಗಳನ್ನು ಮಾಡಿಸಿದ್ದೇವೆ. ಇಲ್ಲಿ ಸುಧಾರಣೆ ಆಗಲಿ, ಒಳ್ಳೆಯ ಪ್ರವಾಸೋದ್ಯಮ ಬೆಳೀಲಿ ಅಂತ ಎಲ್ಲ ಪ್ರಯತ್ನಗಳು ಮಾಡ್ತಾಯಿದ್ದೀವಿ.
ಅದರಿಂದ ಅವರಿಗೆ ನನ್ನನ್ನು ಟೀಕೆ ಮಾಡಬೇಕು ಅಂತ ಟೀಕೆ ಮಾಡೋಕ್ಕೆ ಹೋದರೆ ಅದು ಅವರ ಟೀಕೆ ಇನ್ನೂ ಹೆಚ್ಚು ಕೆಲಸ ನಾನು ಮಾಡಬೇಕು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಾವು ನನ್ನ ಇತಿಮಿತಿಗಳು ಕೂಡ ಇರ್ತದಲ್ಲ, ನಾವು ಎಲ್ಲ ಕಡೆ ಓಡಾಡಬೇಕು, ರಾಜ್ಯಾದ್ಯಂತ ಓಡಾಡಬೇಕು, ಅದೆಲ್ಲ ಸಮಸ್ಯೆಗಳು ಇರ್ತದೆ. ಸರ್, ಇನ್ನೊಂದು, ಭಾರತ ಪಾಕಿಸ್ತಾನ ಕದನ ವಿರಾಮ ಘೋಷಣೆ ಮಾಡಿರೋದಕ್ಕೆ ಕೋಲಾರದ ಕಾಂಗ್ರೆಸ್ ಶಾಸಕ ಪುತ್ತೂರು ಮಂಜುನಾಥ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂದರೆ ಊಟಾಟಿಗೆ ಒಂದು 4 ಫ್ಲೈಟ್ ಬಿಟ್ಟಿದ್ದಾರೆ, ಅದು ಬಿಟ್ಟು ಬೇರೆ ಏನು ಮಾಡಿಲ್ಲ ಅಂತೇಳಿ. ಇದು ಸೈನಿಕರ ನೋಡಿ, ಅವರ ಶಾಸಕರು ಏನೋ ಹೇಳಿರ್ತಾರೆ, ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ. ಅವರೇನೋ ಏನೋ ಹೇಳಿರ್ತಾರೆ, ಆದರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದ್ದೀವಿ ಅಷ್ಟೇ. ಯಾಕಾಯಿತು? ಯಾಕಂದರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ, ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಕದನ ವಿರಾಮ ಇಲ್ಲ, ನೀವು ಅದು ಓದಿ, ನೀವು ನೋಡೇ ಇಲ್ಲ. ಇವತ್ತು ಪೇಪರಲ್ಲಿ ಪೇಪರ್ ನೋಡಿ, ನೀವು ನೋಡಿ ಅವ್ರು ಹೇಳಿ ಏನು ಹೇಳಿದ್ರು ಅಂತ. ನಿನ್ನೆ ಕೂಡ ಸ್ಟೇಟ್ಮೆಂಟ್ ನೆನ್ನೆ ಏನು ಹೇಳಿದ್ರು ನೋಡಿ. ಟ್ರಂಪ್ ನೆನ್ನೆ ಹೇಳಿ ನಾನೇ ಮಾಡಿಸಿದ್ದು ನೆನ್ನೆನೂ ಹೇಳಿದ್ದಾರೆ. ಸೊ ಟ್ರಂಪ್ ನೋಡಿ, ಟ್ರಂಪ್ ಹೇಳಿಕೆ ಕೊಟ್ಟಿದ್ದಂತೂ ಸ್ಪಷ್ಟನಾ? ಸುಳ್ಳು ಹೇಳ್ತೀರಾ? ಸುಳ್ಳು ಅಂತ ಹೇಳ್ತೀರಾ? ಅದು ಕದನ ವಿರಾಮ ಆಗಿದೆ ಅಂತ ಪ್ರಥಮ ಬಾರಿಗೆ ಜನರಿಗೆ, ದೇಶಕ್ಕೆ, ಪ್ರಪಂಚಕ್ಕೆ ಗೊತ್ತಾಗಿದ್ದು ಟ್ರಂಪ್ ಹೇಳಿದ ಮೇಲೆ. ಆಮೇಲೆ ಅದ್ರ ನಂತರ ಒಂದು 2-3 ಗಂಟೆ ಕಾಲದಲ್ಲಿ ಪಾಕಿಸ್ತಾನ ಹೇಳ್ತು, ನಮ್ಮ ದೇಶನೂ ಹೇಳ್ತು. ಅವತ್ತು ಆಗಲೇ ನಮ್ಮ ದೇಶದವ್ರು ಹೇಳಬೇಕಾಗಿತ್ತು. ವಿದೇಶಾಂಗ ಸಚಿವಾಲಯ ಹೇಳಿದೆ, ಟ್ರಂಪ್ ಮಾತು ಕೇಳಿ ನಾವು ನಿಲ್ಲಿಸಿದ್ದಲ್ಲ. ನೋಡಿ, ಪ್ರಧಾನಮಂತ್ರಿಗಳು ಟ್ರಂಪ್ ಈ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು. ಅವ್ರು ಹೇಳಿಕೆ ಕೊಟ್ಟಿಲ್ಲ. ಮತ್ತು ಟ್ರಂಪ್ ಅವರು ಕದನ ವಿರಾಮ ಆಗೋದಕ್ಕೆ ನಾನು ಮಾಡಿಸಿದ್ದೀನಿ ಅಂತ ಘೋಷಣೆ ಮಾಡಿದ್ರು. ಅದು ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿದ್ದು. ಸೊ ಈಗ ಟ್ರಂಪ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅಂತ ಅವರು ಇದುವರೆಗೂ ಸ್ಪಷ್ಟವಾಗಿ ಪ್ರಧಾನಮಂತ್ರಿ ಬಾಯಿ ತೆಗೆದಿಲ್ಲ. ಅಥವಾ ನಮ್ಮ ರಾಜಕೀಯ ಮುಖಂಡರುಗಳು, ಯಾರೋ ಕಾರ್ಯದರ್ಶಿ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಅದು ನಮ್ಗೆ ಬೇಕಾಗಿಲ್ಲ. ಪ್ರಧಾನಮಂತ್ರಿ ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಬಯಸ್ತಾ ಇದ್ದೀವಿ. ಅವರು ಟ್ರಂಪ್ ಅಂತ ಹೆಸರು ಹೇಳೋದಕ್ಕೆ ಭಯ ಪಡ್ತಾ ಇದ್ದಾರೆ. ನಮ್ಮ 56 ಇಂಚು ಎದೆ ಇರತಕ್ಕಂಥ ಪ್ರಧಾನಮಂತ್ರಿಗೆ ಅಜರ್ಬೈಜಾನ್ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ, ಟರ್ಕಿ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಅದೇ ಚೈನಾ ವೆಪನ್ಸ್ ಎಲ್ಲ ಪಾಕಿಸ್ತಾನ ಉಪಯೋಗ ಮಾಡ್ತಾರೆ, ಚೈನಾ ಬಗ್ಗೆ ಮಾತಾಡೋದಿಲ್ಲ. ಟರ್ಕಿ ಮೇಲೆ ನಾವು ದಾಳಿ ಅಂದರೆ ಅವ್ರ ಬಗ್ಗೆ ಟೀಕೆ ಮಾಡೋದು, ಅಜರ್ಬೈಜಾನ್ ನಾವು ಎಲ್ಲ ವ್ಯಾಪಾರ ನಿಲ್ಲಿಸ್ತೀವಿ, ಟರ್ಕಿ ಜೊತೆ ವ್ಯಾಪಾರ ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ, ಚೈನಾ ಬಗ್ಗೆ ಮಾತಾಡೋಲ್ಲ. ಟ್ರಂಪ್ ಬಗ್ಗೆ ತಯಾರಾಗಿಲ್ಲ. ಮತ್ತು ಏನಂತ ಹೇಳ್ಬೇಕು ನಮ್ಮ ಪ್ರಧಾನಿಯವ್ರಿಗೆ? ಯಾರು ಟೀಕೆ ಮಾಡ್ತಾ ಇಲ್ಲ, ಸೈನ್ಯದವ್ರು ಯಾರು ಟೀಕೆ ಮಾಡ್ತಾ ಇಲ್ಲ. ಬಿ ಜೆ ಪಿಯ ಒಬ್ಬ ಮಂತ್ರಿ ಸೋಫಿಯಾ ಖುರೇಶಿ ಬಗ್ಗೆ ಮಾತಾಡೋದಕ್ಕೆ ನೋಡಿದ್ರೆ, ಇವತ್ತು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಗೊತ್ತಾ, ಹೈಕೋರ್ಟ್ ಏನು ಹೇಳಿದೆ ಗೊತ್ತಾ, ನನಗೆ MP ಸರ್ಕಾರದ ಮೇಲೆ ನಂಬಿಕೆನೇ ಇಲ್ಲ, ಕೇಸ್ ಬುಕ್ ಮಾಡ್ತಾರೆ, ಸರಿಯಾಗಿ ನಡೆಸ್ತಾರೆ. ಅವರು ಕೋರ್ಟನ್ನ ಮಧ್ಯಪ್ರವೇಶ ಮಾಡಿ FIR ಆಗುವಂಥ ಸನ್ನಿವೇಶ ಬರ್ತದೆ ಅಂತ ಹೇಳಿದ್ರೆ ನಾವು ಏನು ಹೇಳ್ಬೇಕು? ಈ BJP ಕಾರ್ಯಕರ್ತರಿಗೆ, BJP ಮುಖಂಡರುಗಳಿಗೆ ಏನಂತ ಹೇಳ್ಬೇಕು ನಾವು? ಅವರುಗಳು ಹೇಳ್ತಾರೆ ನೋಡಿ, ಆ ಲೇಡಿ ಬಗ್ಗೆ ಹಿಂಗೆ ಮಾತಾಡಿದ್ರು. ಎಷ್ಟು ನೋಡಿ, ಪಹಲ್ಗಾಮಲ್ಲಿ ಯಾರು ಅವರ ಗಂಡಂತೀರನ್ನ ಕಳ್ಕೊಂಡ್ರಲ್ಲ, ಅವರೇ ಬಂದು ಹೇಳಿದ್ರು, ಇದು ನೀವು ಹಿಂದೂ ಮುಸ್ಲಿಂ ಮಾಡಬೇಡಿ, ಇದು ನೀವು ಕಾಶ್ಮೀರಿಗಳು ಕೂಡ ನಮಗೆ ಸಪೋರ್ಟ್ ಮಾಡಿದ್ರು, ಅಲ್ಲಿರೋ ಮುಸ್ಲಿಮ್ಸ್ ನಮಗೆ ಸಪೋರ್ಟ್ ಮಾಡಿದ್ರು ಅಂತ ಆ ಜನ ಹೇಳುವಂಥ ಧೈರ್ಯ ಅವ್ರು ತೋರಿಸ್ತಾರೆ. ಆ ಒಂದು ಹೃದಯ ಶ್ರೀಮಂತಿಕೆ ಅವ್ರು ತೋರಿಸಿದ್ರು. ಯಾರು ಅವ್ರ ಗಂಡ ಕಳ್ಕೊಂಡಿದ್ರು ಅಂಥವ್ರು ತೋರಿಸಿದ್ರು. ಆದರೆ BJPಯ ಕಾರ್ಯಕರ್ತರಿಗೆ, BJPಯ ಪಕ್ಷಕ್ಕೆ ಅವ್ರಿಗೆ ಬರೀ ಇದನ್ನು ಹಿಂದೂ ಮುಸ್ಲಿಮೇ ಮಾಡಬೇಕು. ಅದೇ ವಿಜಯ್ ಶಾ ಸ್ಟೇಟ್ಮೆಂಟ್ ಅದೇನೆ. ಹೇಗೆ ಅವ್ರ ಬಾಯಿಂದ ಹೇಗೆ ಅಂತ ಒಂದು ಪದ ಬರೋದಕ್ಕೆ ಸಾಧ್ಯ ಆಯಿತು? ಮತ್ತು BJPಯ ಕಾರ್ಯಕರ್ತರು ನಮ್ಮ ವಿದೇಶಾಂಗ ಸಚಿವರನ್ನ ಮಗಳ ಬಗ್ಗೆ ಎಷ್ಟು ಟೀಕೆ ಮಾಡೋದು. ಆ ವಿದೇಶಾಂಗ ವಿದೇಶಾಂಗದ ಕಾರ್ಯದರ್ಶಿ ಅವರ ಮಗಳ ಬಗ್ಗೆ ಈ BJP ಕಾರ್ಯಕರ್ತರು ಕೆಟ್ಟದಾಗಿ ಮಾತಾಡಿದ್ರು, ಟ್ರೋಲ್ ಮಾಡಿದ್ರು. ಯಾಕೆ? ಅವ್ರು CSFIR ಘೋಷಣೆ ಮಾಡಿದ್ದಕ್ಕೆ. ಯಾರನ್ನ ಟ್ರೋಲ್ ಮಾಡಬೇಕಾಗಿತ್ತು? ಪ್ರಧಾನಮಂತ್ರಿನ ಟ್ರೋಲ್ ಮಾಡಬೇಕಾಗಿತ್ತು. ಯಾಕಂದರೆ ಈ CSFIR ಘೋಷಣೆ ಆಗಬೇಕಾದ್ರೆ ಪ್ರಧಾನಮಂತ್ರಿ ಒಪ್ಪಿಗೆ ಇಲ್ಲದೇ ವಿದೇಶಾಂಗ ಕಾರ್ಯದರ್ಶಿ ಹೇಳೋಕ್ಕಾಗೋದಿಲ್ಲ. ಆದರೆ ಪಾಪ ವಿಕ್ರಮ್ ಮಿಸ್ತ್ರಿ ಅವ್ರ ಬಗ್ಗೆ ಅದ್ಯಾರು? ಅದೇ ಈ BJP ಕಾರ್ಯಕರ್ತಾರೆ. ಸೋಫಿಯಾ ಖುರೇಶಿ ಬಗ್ಗೆ ಯಾರು? BJP ಅವರು. ಇವ್ರ ಬಗ್ಗೆ ನೀವು ಅದನ್ನು ಕೇಳಿ ಅವ್ರಿಗೆ ನೀವು. ಕಾಂಗ್ರೆಸ್ ನಿಲುವು ಏನಾಗಿತ್ತು ಸರ್? ಸೀಸ್ಫೈರ್ ಆಗಬಾರ್ದು. ಕಾಂಗ್ರೆಸ್ ಅವರು ನೋಡಿ, ಹಂಗಲ್ಲ, ಇದು ಕಾಂಗ್ರೆಸ್ ನಿಲುವು ಅಂತಲ್ಲ, ಇದು ದೇಶದ ನಿಲುವಾಗಬೇಕು. ದೇಶಕ್ಕೆ ಸ್ಪಷ್ಟವಾದಂಥ ವಿಷಯಗಳನ್ನು ನೀವು ರಾಜಕೀಯ ಮಾಡ್ದೇ ನಮ್ಗೆ ತಿಳಿಸ್ಬೇಕಷ್ಟೇ. ಯಾಕಾಯಿತು, ಏನಾಯಿತು, ಏನು ಕಾರಣ? ಈಗ ಪಾಕಿಸ್ತಾನದವ್ರು ಹೇಳ್ತಾ ಇದ್ದಾರೆ ನಾವು ನಿಮ್ಮ 5 ಪ್ಲೇನ್ನ ಹೊಡೆದಾಕ್ದು ಅಂತ. ಅದಕ್ಕೆ ಇನ್ನೂ ಸ್ಪಷ್ಟವಾಗಿ ಉತ್ತರ ಬಂದಿಲ್ಲ, ಹೊಡೆದಾಕಿದಾರೋ ಇಲ್ವೋ, ಇನ್ನೂ ಉತ್ತರ ಕೊಡೋಕ್ಕೆ ತಯಾರಾಗಿಲ್ಲ.
ಮತ್ತು ಪಹಲ್ಗಾಮಲ್ಲಿ ಮಾಡಿದವರು ಯಾರು? ಈಗ ಪ್ರಧಾನಮಂತ್ರಿ ಹೇಳಿದ್ರು ನಾವು ಅವ್ರನ್ನ ಮಣ್ಪಾಲ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಎಲ್ಲೇ ಇದ್ರು ಕೂಡ ಹುಡುಕಿ ನಾವು ಅವ್ರನ್ನ ಹಿಡ್ದಾಕ್ತೀವಿ ಅಂತ ಹೇಳಿದ್ರು. ಸೊ ಆ ದಿಟ್ಟ ನಿಲುವು ತೊಗೊಂಡಾಗ ನಾವೆಲ್ಲ ಪ್ರಧಾನಮಂತ್ರಿ ಜೊತೆ ನಿಂತ್ಕೊಂಡು ನೀವು ಮಾಡ್ತಾ ಇರೋದು ಸರಿ ಇದೆ, ನೀವು ಪಾಕಿಸ್ತಾನ ಮೇಲೆ ನೀವು ಮಾಡಿ ಅಂತ ಹೇಳಿ ನಾವೆಲ್ಲ ಬೆಂಬಲ ಕೊಟ್ಟಿದ್ದೇವೆ. ನಮ್ಮ ಸೇನೆಯ ಬಗ್ಗೆ ನಾವು ತಿರಂಗ ಯಾತ್ರೆ ಮಾಡಿದ್ವು. ಕದನ ವಿರಾಮ ಆದ ನಂತರ ನಾವು ತಿರಂಗ ಯಾತ್ರೆ ಮಾಡಲಿಲ್ಲ. ಅದಕ್ಕೆ ಮುಂಚೆನೇ ನಾವು ನಿಮ್ಮ ಜೊತೇಲಿ ಇದ್ದೇವೆ ಅಂತೇಳಿ ನಾವು ಒಂದು ಮಾಡಿದ್ವು, ತೋರಿಸ್ದು. ಸೊ ನಾವು ಅವ್ರ ಜೊತೇಲಿ ಇದ್ದೀವಿ. ಆದರೆ ಅವರು ರಾಜಕಾರಣಕ್ಕೆ ಬಳಸ್ಕೋಬಾರ್ದು. ಮತ್ತು ನಮಗೆ ಸ್ಪಷ್ಟವಾದಂಥ ವಿಷಯಗಳು ಈಗ ನೋಡಿ, ಯಾವುದೇ ದೇಶದ ಟ್ರಂಪ್ ಅವರು 20 ಸಲ ಟಿ ವಿ ಮೀಡಿಯಾ ಮುಂದೆ ಬರ್ತಾರೆ, ಪ್ರಶ್ನೆ ನೀವು ಕೇಳ್ಬೋದು, ಉತ್ತರ ಕೊಡ್ತಾರೆ. ಮನಮೋಹನ್ ಸಿಂಗ್ ಅವರು ಟಿ ವಿ ಎಲ್ಲ ಪತ್ರಕರ್ತರನ್ನು ಭೇಟಿ ಆಗ್ತಾಯಿದ್ರು, ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡ್ತಾಯಿದ್ರು. ಇವತ್ತು ಪ್ರಧಾನಮಂತ್ರಿಗೆ ಯಾರು ಪ್ರಶ್ನೆನೇ ಕೇಳೋಕ್ಕಾಗೋದಿಲ್ಲಲ್ಲ. ಮಾಧ್ಯಮ ಅಂತ ಹೇಳಿದ್ರೆ ಅವ್ರಿಗೆ ಒಂಚೂರು ಕೂಡ ಕೇರೇ ಇಲ್ಲ ಅವ್ರಿಗೆ. ನೀವು ಮಾಧ್ಯಮ ಇಷ್ಟೊಂದು ಟಿ ವಿ ಚಾನೆಲ್ಗಳೆಲ್ಲ ತೋರಿಸಿದ್ರಲ್ಲ ಈ ದೇಶದಲ್ಲಿ. ಗೋಧಿ ಮೀಡಿಯಾ ಬಗ್ಗೆ ನಮ್ಮ ಮೋದಿಯವರಿಗೆ ಒಂದು ಕಿಂಚಿತ್ತು ಕೂಡ ಅವ್ರು ಕೇರೆ ಮಾಡೋದಿಲ್ಲ. ಯಾಕೆಂದರೆ ಗೊತ್ತು ಅವರು ನನ್ನ ಒಂದು ಇದರಲ್ಲಿ ಇದ್ದಾರೆ ಅಂತ. ಒಂದು ಪತ್ರಿಕಾಗೋಷ್ಠಿ ಕರಿಬೇಕು ಅವ್ರು ಪ್ರಧಾನಮಂತ್ರಿ, ಪ್ರಶ್ನೆಗಳನ್ನೆಲ್ಲ ಉತ್ತರ ಕೊಡಬೇಕು. ಯಾಕೆ ಮಾಡಿದೆ, ಏನು ಮಾಡಿದೆ, ಏನಾಯಿತು, ಉತ್ತರ ಕೊಡೋದಕ್ಕೆ ಇಲ್ಲದೆ ಇರತಕ್ಕಂಥ ಒಬ್ಬ ಪ್ರಧಾನಮಂತ್ರಿಗೆ ನಾವು ಏನಂತ ಹೇಳಬೇಕು? ಸುಮ್ಮನೆ ನಿಂತ್ಕೊಂಡು ಬಿಹಾರದಲ್ಲಿ ಭಾಷಣ ಹೊಡೆಯೋದು, ಮನ್ ಕಿ ಬಾತನ್ನು ಹೇಳಿಕೆ ಕೊಡೋದು, ಎಲ್ಲೋ ಒಂದು ಕಡೆ ಹೇಳಿಕೆ ಕೊಟ್ಬಿಡೋದು, ಹೊರಟೋಗೋದು, ಅದು ನಮಗೆ ಬೇಕಾಗಿಲ್ಲ. ಎಲ್ಲ ಪಕ್ಷದ ಮುಖಂಡಗಳನ್ನ ಕರೆಸಿ ಅವ್ರ ಜೊತೆ ಚರ್ಚೆ ಮಾಡಲಿ. ಅವರು ಎಲ್ಲ ಮುಖಂಡಗಳನ್ನ ಸರ್ವಪಕ್ಷ ಸಭೆಯನ್ನು ಕರೀಲಿ, ಹಿಂಗೆ ಆಯಿತು ಅಂತ ಅವ್ರ ಮುಂದೆ ಮಾತಾಡಲಿ. ವಿರೋಧ ಪಕ್ಷದವರ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ, ಮೀಡಿಯಾವರಿಗೆ ಉತ್ತರ ಕೊಡಲಿ. ಸುಮ್ಮನೆ ನೀವು ಅವ್ರು ಹೇಳಿದ್ದೆಲ್ಲ ವೇದ ವಾಕ್ಯ ಅಂತ ನಾವು ನಂಬಬೇಕಾ? ಇವತ್ತಿನ ದೇಶದಲ್ಲಿ ಅತ್ಯಂತ ದೊಡ್ಡ ಸುಳ್ಳುಗಾರನೇ ನಮ್ಮ ಮೋದಿಯವರು. ಅದು ಕೂಡ ನಮಗೆ ಗೊತ್ತಿದೆ. ಎಲ್ಲವನ್ನು ಕೂಡ ಸುಳ್ಳಿನ ಆಧಾರದ ಮೇಲೆ ಒಂದು ದಂತಕಥೆಯನ್ನು ಕಟ್ತಕ್ಕಂಥ ಸಾಮರ್ಥ್ಯ ಮೋದಿಯವ್ರಿಗಿದೆ. ಅದ್ರ ಬಗ್ಗೆ ನಮ್ಗೆ ಅನುಮಾನ ಇಲ್ಲ. ಅದು ದೇಶದ ಹಿತರಕ್ಷಣೆ, ದೇಶದ ಭದ್ರತೆ, ದೇಶದ ಸುರಕ್ಷತೆ ಸಂದರ್ಭಕ್ಕೆ ಬಂದಾಗ ಆ ಥರ ನಡ್ಕೋಬಾರ್ದು. ಬೇರೆ ರಾಜಕಾರಣವ್ರು ಮಾಡಲಿ, ಇದು ದೇಶದ ಪ್ರಶ್ನೆ. ನಾವೆಲ್ಲ ಒಂದಾಗಿರಬೇಕು. ಅದಕ್ಕೆ ವಿಶ್ವಾಸ, ಪಾರದರ್ಶಕತೆ, ಸ್ಪಷ್ಟತೆ, ಸತ್ಯವನ್ನು ಹೇಳುವಂಥದ್ದು ಅದು ನಮಗೆ ಬೇಕು. ನಮಗೆ ನಂಬಿಕೆ ಬರಬೇಕು, ನಮಗೆ ವಿಶ್ವಾಸ ಬರಬೇಕು. ಹೌದಪ್ಪ, ನಮ್ಮ ಪ್ರಧಾನಮಂತ್ರಿ ಹೇಳಿದ್ದಾರೆ, ಸತ್ಯ ಹೇಳಿದ್ದಾರೆ. ನಾವು ಕಷ್ಟ ಇದ್ದರೆ ನಾವು ಎದುರಿಸೋಣ, ಕಷ್ಟ ಇದ್ದರೆ ಎದುರಿಸೋಣ. ವಿಷಯನೇ ಹೇಳಿಲ್ಲಲ್ಲ, ವಿಷಯ ಹೇಳಿದ ನನಗೆ ಗೊತ್ತಾಗೋದು ನಂಬಿಕೆ ಇದೆಯೋ ಇಲ್ವೋ ಅಂತ. ನಾವು ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟರೆ ತಾನೇ. ಅವ್ರು ಹೇಳುವಂಥದ್ದಕ್ಕೆಲ್ಲ ನಾವು ಇರುವಂಥದ್ದು. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇರಬೇಕು, ನಾವು ಕೇಳ್ತಾ ಇರಬೇಕು. ಅದಲ್ಲ ಪ್ರಜಾಪ್ರಭುತ್ವ. ನಮ್ಮಲ್ಲಿರುವಂಥ ಪ್ರಶ್ನೆಗಳಿಗೆ, ನಮ್ಮಲ್ಲಿರುವಂಥ ಅನುಮಾನಗಳಿಗೆ ಅವ್ರು ಉತ್ತರ ಕೊಡಬೇಕು. ಅದಕ್ಕೆ ಅವರು ಒಂದು ಅಧಿವೇಶನ ಕರೀರಿ ಅಂತ ನಮ್ಮ ವಿರೋಧ ಪಕ್ಷದ ಮುಖಂಡಗಳೆಲ್ಲ ಹೇಳಿದ್ದಾರೆ. ಅದೆಲ್ಲ ಆಗ್ಬೇಕು ತಾನೆ, ಅದಾಗಲಿ.